ಹಾಯ್ ಹಲೋ ವಾಕಿನ್ ಕನ್ನಡಿಗರು ಮಾಡುವ ನಮಸ್ಕಾರ. ನಾನು ನಿಮ್ಮ ಪ್ರೀತಿಯ ಕುಶಲ್ ಮಾತಾಡ್ತಿರೋದು. ಇವತ್ತೇನಪ್ಪ ಲಾಗ್ ಅಂದ್ರೆ ಇವತ್ತು ವೇಣುಗೋಪಾಲ ಸ್ವಾಮಿಗೆ ಬಂದಿದ್ದೀನಿ, KRS ಬ್ಯಾಕ್ ವಾಟರ್ಗೆ. ಶ್ರೀ ವೇಣುಗೋಪಾಲ ಸ್ವಾಮಿ ದೇವಸ್ಥಾನ ಮೈಸೂರಿನಿಂದ ಸುಮಾರು 30 ಕಿಲೋಮೀಟರ್ ದೂರದಲ್ಲಿ ಹಾಗೂ KRS ಡ್ಯಾಮ್ನಿಂದ ಸುಮಾರು 7ರಿಂದ 8 ಕಿಲೋಮೀಟರ್ ದೂರದಲ್ಲಿ ನಿರ್ಮಾಣ ಆಗಿದೆ. ಈ ಜಾಗದ ಹೆಸರು ಹೊಸ ಕನ್ನಂಬಾಡಿ. ನೀವು ಬೆಂಗಳೂರು ಕಡೆಯಿಂದ ಬರೋದಾದ್ರೆ ನಿಮ್ಗೆ ಪಾಂಡುಪುರ ರೋಡಿಂದ ಬಂದ್ರೆ ತುಂಬಾ ಹತ್ತಿರ ಆಗುತ್ತೆ. ವೇಣುಗೋಪಾಲ ಸ್ವಾಮಿ ದೇವಸ್ಥಾನ 12ನೇ ಶತಮಾನದಲ್ಲಿ ನಿರ್ಮಾಣ ಮಾಡಿದ್ದು. ಈ ದೇವಸ್ಥಾನ ಕನ್ನಂಬಾಡಿ ಎಂಬ ಹಳ್ಳಿಯಲ್ಲಿ ನಿರ್ಮಾಣ ಮಾಡಿದ್ರು. 1930ರಲ್ಲಿ ಕೃಷ್ಣರಾಜ ಸಾಗರ ಎಂಬ ಅಣೆಕಟ್ಟನ್ನು ನಿರ್ಮಾಣ ಮಾಡಲಾಗಿತ್ತು. ಸೊ ಆ ನಿರ್ಮಾಣದ ವೇಳೆ ಈ ದೇವಸ್ಥಾನ ನೀರಿನಲ್ಲಿ ಮುಳುಗಡೆಯಾಗಿತ್ತು. ಸೊ ಇಲ್ಲಿದ್ದ ವಿಗ್ರಹ ಹಾಗೂ ಇಲ್ಲಿನ ಜನಗಳನ್ನು ನಾಲ್ವಡಿ ಕೃಷ್ಣರಾಜನ ಒಡೆಯರು ಸ್ಥಳಾಂತರ ಮಾಡ್ತಾರೆ. ಈ ದೇವಸ್ಥಾನದ ಜೊತೆ ಕಾಳಮ್ಮ ಹಾಗೂ ಈಶ್ವರ ದೇವಸ್ಥಾನ ಜೊತೆಯಲ್ಲಿ 70 ವರ್ಷಗಳ ಕಾಲ ನೀರಿನಲ್ಲಿ ಮುಳುಗಡೆಯಾಗಿತ್ತು. ನಂತರ 2002-2003 ಸಮಯದಲ್ಲಿ ಬರಗಾಲ ಬಂದ ಕಾರಣ ದೇವಸ್ಥಾನ ಇದ್ದ ಜಾಗ ಜನಗಳಿಗೆ ಕಾಣುತ್ತೆ. ಸೊ ಶ್ರೀಹರಿ ಕೋಡೆ ಎಂಬುವರು ಮುಂದಾಳತ್ವವನ್ನು ವಹಿಸಿ ಈ ದೇವಸ್ಥಾನ ನಿರ್ಮಾಣವನ್ನು ಮಾಡಲು ಹೊಸ ಕನ್ನಂಬಾಡಿ ಎಂಬ ಜಾಗದಲ್ಲಿ ಸ್ಟಾರ್ಟ್ ಮಾಡ್ತಾರೆ. ಸೊ 1 ಕಿಲೋಮೀಟರ್ ದೂರದಲ್ಲಿರೋ ಹೊಸ ಕನ್ನಂಬಾಡಿ 2011ರಲ್ಲಿ ಈ ದೇವಸ್ಥಾನ ಕಂಪ್ಲೀಟ್ ಆಗುತ್ತೆ ನಿರ್ಮಾಣ ಮಾಡೋದು. ಜಾಗ ಲಿಟ್ರಲಿ ಪ್ರಶಾಂತವಾಗೈತೆ. ಸೊ ನೆಕ್ಸ್ಟ್ ಟೈಮ್ ಬಂದಾಗ ನೀವು ಪ್ಲಾನ್ ಮಾಡಿ. ಲೈಫಲ್ಲಿ ಅಲ್ಟಿಮೇಟ್ ಥಿಂಗ್ ಅಂದರೆ ಆ ನೆಮ್ಮದಿನ ಕೆಡ್ಸೋಕ್ಕೆ ಯಾರೇ ಪ್ರಯತ್ನ ಪಟ್ಟರು ಅಂಥವ್ರನ್ನ ಲೈಫಿಂದನೇ ತೆಗೆದಾಕಿ. ಇದೊಂದು ವಿಡಿಯೋ ಇಷ್ಟೇ ಉದ್ದೇಶ. ನಕಾರಾತ್ಮಕ ತಂತ್ರಗಳಿಗೆ ಅವಕಾಶವಿಲ್ಲ. ಮತ್ತೆ ಭೇಟಿಯಾಗೋಣ. ನಮಸ್ಕಾರ.